ಅಭಿಮಾನಿಗಳಿಗೆ ಸ್ವಾಗತ. ಚುರುಮುರಿ ಅಂತಂದ್ರೆ ನಾವು ಚಿಕ್ಕವರಿದ್ದಾಗ ಮೈಸೂರಲ್ಲಿ ಅದು ಸರಸ್ವತಿಪುರಂ ಫಸ್ಟ್ ಮೇನಲ್ಲಿ ಸುಮಾರು ಮೈಸೂರಿನಲ್ಲಿ ಇರೋರಿಗೆಲ್ಲ ಇದು ಪರಿಚಯ ಇದ್ದೇ ಇರುತ್ತೆ. ಅಲ್ಲಿ ಒಂದು ಭಟ್ರ ಅಂಗಡಿ ಇತ್ತು. ಆ ಭಟ್ರು ಚುರುಮುರಿ ಮಾಡೋರು. ಎಲ್ಲೆಲ್ಲಿಂದನೂ ಜನ ಬಂದು ಚುರುಮುರಿ ತಿನ್ನೋಕ್ಕೋಸ್ಕರ ಬರೋರು. ತುಂಬಾನೇ ಚೆನ್ನಾಗಿರೋದು, ಯುನೀಕ್ ಟೇಸ್ಟ್. ಸೊ ಆಮೇಲಿಂದ ಅಲ್ಲಿಂದ ಬಂದ್ಮೇಲೆ ಆಕ್ಚುಲ್ ಆಗಿ ನಮಗೆ ಚುರುಮುರಿ ಅಂತಂದ್ರೆ ಒಂಥರ ಭಟ್ರ ಅಂಗಡಿ ಚುರುಮುರಿನೇ ಒಂದು ಸ್ಟ್ಯಾಂಡರ್ಡ್. ಕರೆಕ್ಟಾಗಿ ಅವ್ರು ಏನೇನು ಹಾಕ್ತಿದ್ರು ಅಂತ ಗೊತ್ತಿಲ್ದಲೇ ಇದ್ರು ಸುಮಾರಾಗಿ ಅದಕ್ಕೆ ಮ್ಯಾಚ್ ಆಗುವಂಥ ರುಚಿಗೆ ನಂದೇ ಆದ ಒಂದು ರೆಸಿಪಿನ ನಾನು ಮಾಡ್ಕೊಂಡಿದ್ದೀನಿ. ಸೊ ಇವತ್ತು ಆ ಥರ ಚುರುಮುರಿನ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರುವಂಥ ವಸ್ತುಗಳು: 2 ಕಪ್ನಷ್ಟು ಪುರಿ ಇಟ್ಕೊಂಡಿದ್ದೀನಿ. ಪುರಿನ ನೀವು ಹಿಂಗೆ ಪ್ರೆಸ್ ಮಾಡಿದಾಗ ತಕ್ಷಣ ಮುರಿಲಿಲ್ಲ ಅಂದರೆ ಅದು ಸಾಫ್ಟ್ ಆಗಿದ್ದರೆ ಚುರುಮುರಿ ಚೆನ್ನಾಗಿರೋದಿಲ್ಲ. ನೀವು ಇದನ್ನು ಗರಿ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಬೆಚ್ಚಿಗೆ ಮಾಡಿದ್ರೆ ಸಾಕು. ಒಲೆ ಮೇಲಿಟ್ಟು ಸ್ವಲ್ಪ ಇದನ್ನು ಬೆಚ್ಚಿಗೆ ಮಾಡಿ ಇಟ್ಕೊಳ್ಳಿ. 1-1.5 ಟೇಬಲ್ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿಕೊಂಡಿರುವಂಥ ಈರುಳ್ಳಿ, 1.5 ಟೇಬಲ್ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಮತ್ತು 1/4 ಕಪ್ನಷ್ಟು ಕ್ಯಾರೆಟು. ಈರುಳ್ಳಿ ಬೇಡ ಅಂದರೆ ನೀವು ಅದನ್ನು ಬಿಡ್ಬೋದು. ಒಂದು ಅರ್ಧ ನಿಂಬೆಹಣ್ಣು ಇಟ್ಕೊಂಡಿದ್ದೀನಿ. ಚೂರು ರಸನ ಹಿಂಡಿದ್ರೆ ಚೆನ್ನಾಗಿರುತ್ತೆ. 1/4 ಟೀ ಚಮಚದಿಂದ ಅರ್ಧ ಟೀ ಚಮಚದಷ್ಟು ಹಚ್ಚಿಮೆಣಸಿನ ಪುಡಿ. ಈ ಪುರಿ ಮೈಸೂರು ಪುರಿನೇ ಉಪ್ಪಾಗಿರೋದ್ರಿಂದ ಒಂದು 1/4 ಟೀ ಚಮಚಕ್ಕಿಂತ ಕಮ್ಮಿ ಉಪ್ಪು ಸಾಕಾಗುತ್ತೆ. ಈ ಥರ ಚುರುಮುರಿಗೆ ನೀವು ಕೊಬ್ಬರಿ ಎಣ್ಣೆ ಹಾಕಿದ್ರೇ ಚೆನ್ನಾಗಿರುತ್ತೆ. ಸುಮಾರಾಗಿ ಇಲ್ಲಿ ಒಂದು 3 ಟೀ ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಬೇಕು. 1-2 ಟೇಬಲ್ ಸ್ಪೂನಷ್ಟು ನಾವು ಮನೆಯಲ್ಲೇ ತಯಾರು ಮಾಡಿರುವಂತಹ ಕಾಂಗ್ರೆಸ್ ಕಡಲೆಕಾಯಿ ಬೀಜ. ಕಾಂಗ್ರೆಸ್ ಇಲ್ಲ ಅಂತಂದರೆ ನೀವು ಕಡಲೆಕಾಯಿನ ಬೇಕಾದರೆ ಡ್ರೈ ರೋಸ್ಟ್ ಮಾಡಿ ಅದನ್ನು ಕೂಡ ಹಾಕ್ಕೋಬೋದು. ಕಾಂಗ್ರೆಸ್ ಕಡಲೆ ಬೀಜನ ಹೇಗೆ ಮಾಡೋದು ಅಂತ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ. ಮೊದಲಿಗೆ ನಾವು ಈ ಮೂರನ್ನು ಮಿಕ್ಸ್ ಮಾಡ್ಕೊಂಬಿಡೋಣ. ಯಾಕೆಂತಂದರೆ ಒಂದೊಂದಾಗಿ ಹಾಕೋ ಬದಲು ಒಟ್ಟಿಗೆ ಈ ಥರ ಮಿಕ್ಸ್ ಮಾಡಿಬಿಟ್ಟು ಹಾಕ್ಬಿಟ್ರೆ ಸುಲಭ. ಈಗ ಒಂದು ಪಾತ್ರೆಗೆ ಪುರಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕಿ, ಮತ್ತು 1 ಟೇಬಲ್ ಸ್ಪೂನಷ್ಟು ಎಣ್ಣೆ, 1/4ರಿಂದ ಅರ್ಧ ಟೀ ಸ್ಪೂನಷ್ಟು ಹಚ್ಚಿಮೆಣಸಿನ ಪುಡಿ, ಮತ್ತು 2 ಚಿಟಿಕೆಯಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಸುಮಾರಾಗಿ 1 ಹಿಡಿಯಷ್ಟು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನಿಲ್ಲಿ ಅರ್ಧ ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕಿದ್ದೀನಿ, ಆದರೆ ನೀವು ಕಮ್ಮಿ ಬೇಕಾದ್ರೆ ಹಾಕ್ಕೊಳ್ಳಿ. ಸ್ವಲ್ಪ ನಿಂಬೆಹಣ್ಣು ಮತ್ತು ಇಲ್ಲಿ ಕಡಲೆ ಬೀಜ ಇಟ್ಕೊಂಡಿದ್ದೀವಲ್ಲ ಅದು ಹಾಕಿ ಮತ್ತೆ ಇನ್ನೊಂದು ಸಲ ಮಿಕ್ಸ್ ಮಾಡಿದ್ರೆ ರುಚಿಯಾದ ಚುರುಮುರಿ ರೆಡಿ. ನೀವು ಚುರುಮುರಿ ಮಾಡಬೇಕಾದ್ರೆ ಯಾವಾಗಲೂ ಸ್ವಲ್ಪನೇ ಕಲಿಸ್ಕೊಳ್ಳಿ. ಅಂದರೆ 2-3 ಕಪ್ನಷ್ಟು ಅಷ್ಟೇ ಕಲಿಸ್ಕೊಳ್ಳಿ. ತುಂಬ ಕಲಿಸ್ಬಿಟ್ರೆ ಬೇಗ ಮೆತ್ತಗಾಗಿ ಹೋಗುತ್ತೆ. ಅದರಿಂದ ಸ್ವಲ್ಪ ಕಲಿಸ್ಕೊಂಡು ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಈ ವೆರೈಟಿ ಆಗಿ ಮಾಡುವಂಥ ಚುರುಮುರಿಗೆ ನೀವು ಕೊಬ್ಬರಿ ಎಣ್ಣೆ ಹಾಕಿದ್ರೇ ಅಥೆಂಟಿಕ್ ಟೇಸ್ಟ್ ಕೊಡೋದು. ಮತ್ತು ಇವಾಗ ಈ ಥರ ಚುರುಮುರಿ ಹೇಗೆ ಮಾಡೋದು ಅಂತ ಗೊತ್ತಾಯ್ತಲ್ವಾ? ನಮ್ಮ ಮುಂದಿನ ವಿಡಿಯೋನಲ್ಲಿ ಹಸಿರು ಖಾರ ಹಾಕಿ ಮಾಡ್ತಾರಲ್ಲ ಆ ಥರ ಚುರುಮುರಿನ ಹೇಗೆ ಮಾಡೋದು ಅಂತ ನೋಡೋಣ. ನೀವು ಇದನ್ನು ಮಾಡಿ ನೋಡಿ ನಿಮ್ಮ ಅಭಿಪ್ರಾಯನ ಖಂಡಿತ ತಿಳಿಸಿ.